ವೆಲ್ಕಮ್ ಟು ಸಾಧನಾ ಶಂಕರ್ ಅಕಾಡೆಮಿ. ನಾನು ಇವತ್ತೇನು ಡಿಸ್ಕಷನ್ ಮಾಡ್ತಾ ಇದ್ದೇನೆ ಅಂದರೆ ಕೆಮಿಸ್ಟ್ರಿ ಟಾಪಿಕಲ್ಲಿ ಅಟಾಮಿಕ್ ಸ್ಟ್ರಕ್ಚರ್, ಕಾನ್ಫಿಗರೇಷನ್, ರೈಟಿಂಗ್ ಆಫ್ ದಿ atoms, and I am discussing about some of the topics that is included in your syllabus, so that is the electronic writing configuration for the various rules involved and the atomic models. Okay, so then the quantum numbers and all about this topic includes in your syllabus. So today I am going to discuss this topic along with the questions. Okay, so all these questions are very important. So for your various exams like HSTR, GPSTR, PSTR and TET exams. So let me go to the topic. So that is the atomic structure ಬಗ್ಗೆ ನಾನು ಈಗ ಪಾಠ ಮಾಡ್ತಾ ಇದ್ದೀನಿ. So ಅದರಲ್ಲಿ I have selected first question. The proton and neutron are collectively called as. ಪ್ರೋಟಾನ್ ಅಂಡ್ ನ್ಯೂಟ್ರಾನ್ ಎರಡನ್ನು ಏನಂತ ಕರೀತಾರೆ ಅಂತ ಹೇಳಿ ಕ್ವಶನ್ ಇದೆ ಇಲ್ಲಿ. ದ ಫಸ್ಟ್ ಆನ್ಸರ್ ಈಸ್ ಡ್ಯೂಟ್ರಾನ್ ಅಂತಿದೆ, ಸೆಕೆಂಡ್ ಪೊಸಿಟ್ರಾನ್, ಮೂರನೇದು ಮೆಸಾನ್, ನಾಲ್ಕನೇದು ನ್ಯೂಕ್ಲಿಯಾನ್ ಅಂತಿದೆ. ಸೊ ದ ಆನ್ಸರ್ ಈಸ್ ನ್ಯೂಕ್ಲಿಯಾನ್. ಯಾಕೆ ಅಂದ್ರೆ ಒನ್ ಅಟೋಮ್ ಅಲ್ಲಿ ವಿ ಹ್ಯಾವ್ ಮೇನ್ಲಿ 3 ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ಗಳನ್ನ ನಾವು ಓದಿದ್ದೀವಿ. ಓಕೆ, ಸೊ ಯಾವ್ಯಾವ್ದು ಓದಿದ್ವಿ ಅಂದರೆ ಪ್ರೋಟಾನ್, ನ್ಯೂಟ್ರಾನ್ ಆ್ಯಂಡ್ ಎಲೆಕ್ಟ್ರಾನ್ಸ್. ಓಕೆ, ಇವು 3 ಪಾರ್ಟಿಕಲ್ಸ್ಗಳನ್ನ ಓದಿದ್ವಿ ನಾವು. ಸೊ ದಟ್ ಈಸ್ ದ ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್ ಬೋತ್ ಆರ್ ಪ್ರೆಸೆಂಟ್ ಇನ್ ದಿ ನ್ಯೂಕ್ಲಿಯಸ್. ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದಿ ನ್ಯೂಕ್ಲಿಯಸ್. ಎಲೆಕ್ಟ್ರಾನ್ಸ್ಗಳು ಏನಾಗ್ತದೆ, ನ್ಯೂಕ್ಲಿಯಸ್ ಸುತ್ತಲೂ ಸುತ್ತಾ ಇರ್ತದೆ. ಹಾಗಾಗಿ ನ್ಯೂಕ್ಲಿಯಾನ್ಸ್ ಅಂತ ಕೇಳಿದಾಗ ದಟ್ ಈಸ್ ನ್ಯೂಕ್ಲಿಯಾನ್ ಅಂತ ಹೇಳಿ ಅಂದಾಗ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್. ಹಾಗೆ ವಾಟ್ ಅಬೌಟ್ ದಿಸ್ ಡ್ಯೂಟ್ರಾನ್ ಅಂತ ಹೇಳಿದ್ರೆ ದಟ್ ಈಸ್ ದ ಡ್ಯೂಟೀರಿಯಂ. ಹೈಡ್ರೋಜನ್ದು ದಿಸ್ ಡ್ಯೂಟೀರಿಯಂ. ಇದನ್ನ ಡ್ಯೂಟ್ರಾನ್ ಅಂತ, ಅದರ ನ್ಯೂಕ್ಲಿಯಸ್ ಆಫ್ ದಿ ಡ್ಯೂಟೀರಿಯಂ ನ ಏನಂತ ಕರೀತಾರೆ, ಡ್ಯೂಟ್ರಾನ್ ಅಂತ ಕರೀತಾರೆ. ಸೊ ಆ ನ್ಯೂಕ್ಲಿಯಸ್ ಆಫ್ ದಿ ಡ್ಯೂಟೀರಿಯಂ ಅಲ್ಲಿ ಏನಿರ್ತದೆ ಅಂದ್ರೆ ಒಂದು ಪ್ರೋಟಾನ್ ಇರ್ತದೆ, ಡ್ಯೂಟೀರಿಯಂ. ದಿಸ್ ಡ್ಯೂಟೀರಿಯಂ ಹ್ಯಾಸ್ 1 proton and 1 neutron. So that is what ಡ್ಯೂಟ್ರಾನ್. So nucleus of the deuterium. Positron. So ಈ meson positron ಅಂತ recently they find out they are also subatomic particles present in the atoms. Positron ಅಂತ ಹೇಳಿದ್ರೆ that is the positron ಆಪ್ಷನ್. ಎಲ್ಲ ಆಪ್ಷನ್ ನಾವು ಅರ್ಥ ಮಾಡ್ಕೊಳ್ಬೇಕಿಲ್ಲ. ಹಾಗಾಗಿ ಇದನ್ನು ತಿಳ್ಕೊಳ್ಳೋಣ. positron ಅಂತ ಹೇಳಿದ್ರೆ ಇಟ್ಸ್ ದ ಪಾಸಿಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್. ಓಕೆ, ನಮಗೆ ಗೊತ್ತಿದೆ ಎಲೆಕ್ಟ್ರಾನ್ ಅಷ್ಟೇ ಮಾಸ್ ಇರ್ತದೆ. ಎಲೆಕ್ಟ್ರಾನ್ ಅಷ್ಟೇ ಮಾಸ್ ಇರ್ತದೆ, ಅದ್ರಾಗೆ ಬಿಹೇವ್ ಮಾಡ್ತದೆ. ಆದ್ರೆ ಯಾವ ಚಾರ್ಜ್ ಇರ್ತದೆ, ಅದು ಪಾಸಿಟಿವ್ ಚಾರ್ಜ್ ಇರ್ತದೆ. ಅದಕ್ಕೆ ಏನ್ ಕರೀತಾರೆ, ಪಾಸಿಟ್ರಾನ್. ಓಕೆ, ಸೊ ದಟ್ ಈಸ್ ದ ಎಲೆಕ್ಟ್ರಾನ್ ವಿತ್ ಪಾಸಿಟಿವ್ ಚಾರ್ಜ್. ಸೊ ಇದನ್ನ ಹೊಸದಾಗಿ ರೀಸೆಂಟ್ ಆಗಿ ಫೈಂಡ್ ಔಟ್ ಮಾಡಿದ್ದಾರೆ. ಹಾಗೆ ಮೆಸಾನ್. ದಿಸ್ ಆಲ್ಸೋ ಎನ್ ಸಬ್ ಅಟಾಮಿಕ್ ಪಾರ್ಟಿಕಲ್, ಮೆಸಾನ್. Okay, that is also present in the nucleus. Okay, so you 4 things they are present in the atoms. Okay, so next question. We'll go to the next question. For first question answer, the proton and neutrons are collectively called as nucleons. Okay, so next question is, what is the ratio of mass of an electron to the mass of proton? Okay, so ಏನು ರೇಷಿಯೋ ಆಫ್ ಮಾಸ್ ಆಫ್ ಎಲೆಕ್ಟ್ರಾನ್ ಟು ದಿ ಮಾಸ್ ಆಫ್ ದಿ ಪ್ರೋಟಾನ್. ಸೊ ದ ರೇಷಿಯೋ, ಈ ಕಡೆ ಮಾಸ್ ಆಫ್ ದಿ ಎಲೆಕ್ಟ್ರಾನ್, ರೇಷಿಯೋ ಮಾಸ್ ಆಫ್ ಪ್ರೋಟಾನ್. ಸೊ ದ ರೇಷಿಯೋ ಆಫ್ ದಿಸ್ ಒನ್, ಏನ್ ಇದ್ರದ್ದು ಮಾಸ್ ಆಫ್ ದಿ ಎಲೆಕ್ಟ್ರಾನ್ ನಮಗೆ ಗೊತ್ತಿದೆ, ಅದ್ರ ರೇಷಿಯೋನ ನಾವು ನಂಬರ್ಗಳನ್ನ ತಿಳ್ಕೊಬೇಕಿಲ್ಲಿ. ಸೊ ಮಾಸ್ ಆಫ್ ದಿ ಎಲೆಕ್ಟ್ರಾನ್ ನಮಗೆ ಗೊತ್ತಿದೆ 9.1
10 to the power minus 31 kg. The mass of the proton 1.67 10 to the power minus 27 kg. Okay, so the ratio madre, so the value 1:1836.8 ಅನ್ನೋ ಬರ್ತದೆ. It is round up into the 1837. Okay, the ratio is this one. The answer is C. Okay, 1:2 ಅಲ್ಲ, 1:1 ಅಲ್ಲ, 1:3 ಅಲ್ಲ. ಸೊ ನಮಗೆ ಗೊತ್ತಿದೆ mass of the any atom, it is actually is taken for the proton and neutrons. Okay, that is what mass number, atomic mass. Atomic mass ಅನ್ನೋದನ್ನ ಯಾವುದಕ್ಕೆ ಸೇರಿಸ್ಕೊಳ್ತೀವಿ ನಾವು? ಪ್ರೋಟಾನ್ ಅಂಡ್ ನ್ಯೂಟ್ರಾನ್ ಮಾಸ್ ನ ತಗೊಳ್ತೀವಿ ನಾವು. ಆಕ್ಚುಲಿ mass of all the proton and neutrons. So agar electron na consider madalva, so it is negligible. The weight of the electron is negligible. That is the almost 1837 heavier. The proton is heavier than the electron. Hagagi, so that is the atomic number. Atomic number andre, so that is the number of electrons. Number of electrons. Mass number andre number of protons plus neutrons. Okay, therefore the answer for this question is 1:1837. Okay, so what are the other points we have to learn in this question is, okay, what is the ratio for the neutron and electron? So we should know that the ratio of proton is proton, not the proton, neutron is heavier than proton. So that is 183839, 1:1839 heavier. That is neutron electron mass ratio. Okay, and this is the 1:1837 is the mass ratio for electron and proton. Okay, so ಈ ಪಾಯಿಂಟ್ ನ ಹಾಗಾದ್ರೆ ನಮಗೆ ಸಬ್ ಅಟಾಮಿಕ್ ಪಾರ್ಟಿಕಲ್ ಗೊತ್ತಿದೆ. ನಮಗೆ ಈಗ ಪ್ರೋಟಾನು proton, neutron, electron, which is the heaviest? So one can say that this neutron is heavier than proton. Proton gintanu neutron is heavier. Okay, so and this both they are heavier than electrons. Electron gintanu enagirtade heavier agirtade. So that is the ratio is given like this. Okay, ಹಾಗಾದ್ರೆ ಪ್ರೋಟಾನ್ ಗಿಂತ ನ್ಯೂಟ್ರಾನ್ ಮಾಸ್ ಜಾಸ್ತಿ. ಓಕೆ, ಸೊ ಈ ಒಂದು ಕ್ವಶನ್ ಗೆ ಈ ನೆಕ್ಸ್ಟ್ ನ ಯಾವ್ದು ಕೇಳ್ಬೋದು ನಿಮಗೆ? ರೇಷಿಯೋ ಆಫ್ ಎಲೆಕ್ಟ್ರಾನ್ ವರ್ಸಸ್ ನ್ಯೂಟ್ರಾನ್ ಕೇಳಿದ್ರೆ, ಸೊ ವಿ ಕ್ಯಾನ್ ಸೇ ದಿಸ್ ಆನ್ಸರ್ 1839. ಓಕೆ, ನೆಕ್ಸ್ಟ್ ಕ್ವಶನ್ಸ್. Which of the following are isoelectronic with one another? Okay, so the question is isoelectronic. Iso means same electron irodu anta. Okay, same electrons irodu yadu. Okay, we should know the atomic number, then only we can solve these questions. Okay, so atomic number for sodium atomic number is 11 and neon 10. What are the other particles? Potassium 11, sorry, not 11,
sodium 11, neon 10, potassium 19, oxygen 8. Okay, so which of one is another is the isoelectronic? Okay, so Na plus means 10 electrons. Okay, 11 electrons ಇದೆ ಇದರಲ್ಲಿ, 11 atomic number. 11ರಲ್ಲಿ ಪ್ಲಸ್ ಚಾರ್ಜ್ ಇದೆ ಅಂದ್ರೆ ಒಂದು ಎಲೆಕ್ಟ್ರಾನ್ ತೆಗಿಬೇಕು, then it becomes 10 electrons. Okay, so what about the neons? Neon also 10 electron. ಹಾಗಾದ್ರೆ the answer is sodium and neon. Okay, so this is an easier question. Next question. Okay, so already I have discussed this one. The mass of an atom is constituted mainly by neutron and proton. The answer is this one, C. The answer is C. ಯಾವುದೇ ಒಂದು ಅಟಮ್ದು ಮಾಸ್ ಆಕ್ಚುಲಿ ಇಟ್ ಇನ್ಕ್ಲೂಡ್ಸ್ ಆಲ್ ದಿ subatomic particles, proton, neutron, electrons. Okay, here mainly constituted by, so mainly ಯಾವುದನ್ನು ತಗೊಂಡು ಮಾಡಿದ್ದಾರೆ periodic table mass, atomic mass ನ ಅಂದ್ರೆ only proton and neutron, because they are heavier than electron. ಎಲೆಕ್ಟ್ರಾನ್ ಗಿಂತ ಅದೇನಾಗಿದೆ, ಹೆವಿಯರು, ಅದಕ್ಕೋಸ್ಕರ ಸೊ ಇಟ್ ಈಸ್ ನೆಗ್ಲಿಜಿಬಲ್, ದಟ್ ಈಸ್ ಆಲ್ಮೋಸ್ಟ್ 1900 ಟೈಮ್ಸ್ ಹೆವಿಯರ್ ಫಾರ್ ದಿ ಪ್ರೋಟಾನ್ ಅಂಡ್ ನ್ಯೂಟ್ರಾನ್ಸ್. ಹಾಗಾಗಿ ಅದನ್ನ ನೆಗ್ಲಿಜಿಬಲ್ ಮಾಡಿದ್ದಾರೆ. ಅದಕ್ಕೋಸ್ಕರ ದ ಮಾಸ್ ಆಫ್ ದಿ ನ್ಯೂಕ್ಲಿಯಸ್ ಅಟಾಮ್ ಈಸ್ ಕಾನ್ಸ್ಟಿಟ್ಯೂಟೆಡ್ ಬೈ ನ್ಯೂಟ್ರಾನ್ ಅಂಡ್ ಪ್ರೋಟಾನ್. ಓಕೆ, ಸೊ ದ ಪ್ರೋಟಾನ್ ಅಂಡ್ ಎಲೆಕ್ಟ್ರಾನ್ ಅಲ್ಲ, ಎಲೆಕ್ಟ್ರಾನ್ ಹಿಯರ್, neutron and neutrino. Okay, this is not a answer, neutron and neutrino. Okay, this is another thing. Okay, we can go to the next question. Next question go on. Mass of 1 mole electron is, 1 mole of electron mass ಎಷ್ಟು ಅಂತ ಕೇಳ್ತಾರೆ. ಓಕೆ, ಸೊ ಹಾಗಾದ್ರೆ ನಮಗೇನು ಗೊತ್ತಿರಬೇಕು ಅಂತ ಹೇಳಿದ್ರೆ, ಮಾಸ್ ಆಫ್ ದಿ ಸಿಂಗಲ್ ಎಲೆಕ್ಟ್ರಾನ್ ಗೊತ್ತಿದ್ರೆ ಯು ಕ್ಯಾನ್ ಕ್ಯಾಲ್ಕುಲೇಟ್ ದಿ ಮಾಸ್ ಆಫ್ ದಿ 1 mole electron. ಓಕೆ, ಸೊ ಮಾಸ್ ಆಫ್ ದಿ ಸಿಂಗಲ್ ಎಲೆಕ್ಟ್ರಾನ್ ಎಷ್ಟು? 9.1 10 to the power minus 31 kg. Okay, then okay, here it is gram. ಇದನ್ನು ಗ್ರಾಮಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ದಟ್ ಈಸ್ 9.1 10 to the power minus 28 gram. So that is 3 28 29 30 31, yes, gram. Here 1 mole electron. So what is mole? Mole ಅಂದ್ರೆ ಏನು? Mole means it is the Avogadro number of the particles. Avogadro number of particle value is 6.022 10 to the power 23. Okay, this is a mole. 1 mole ಅಂದ್ರೆ ಹೇಗೆ ನಾವು 1 ಡಜನ್ ಅಂತ ಹೇಳಿದ್ರೆ 12 ಅಂತ ಹೇಳ್ತೀವಿ, ಹಾಗೆ 1 ಮೋಲ್ ಅಂತ ಹೇಳಿದ್ರೆ 6.022 10 to the power 23. ಓಕೆ, ಸೊ 1 ಡಜನ್ ಅಂತ ಹೇಳಿದ್ರೆ, 1 ಡಜನ್ ಬಾಳೆಹಣ್ಣು ಅಂತ ಹೇಳಿದ್ರೆ 1 ಡಜನ್ ಅಂದ್ರೆ 12 ಬಾಳೆಹಣ್ಣು ಕೊಡ್ತೀರಾ. ಅದೇ 1 ಡಜನ್ ಮ್ಯಾಂಗೋ ಅಂತ ಹೇಳಿದ್ರೆ 12 ಬಾಳೆಹಣ್ಣು ಕೊಡ್ತೀರಾ. ಆದ್ರೆ ತೂಕ ಏನಾಗಿರ್ತದೆ? ಬಾಳೆಹಣ್ಣಿಂದ ತೂಕ ಬೇರೆ ಆಗಿರ್ತದೆ, ಆದ್ರೆ ಮಾವಿನಹಣ್ಣಿನ ತೂಕನೇ ಬೇರೆ ಆಗಿರ್ತದೆ. ಆದ್ರೆ ಸೊ 1 ಡಜನ್ ಅಂತ ಹೇಳಿದ್ರೆ ನಾವು 12 ಕೊಡ್ತೀವಿ. ಹಾಗೆ 1 ಮೋಲ್ ಅಂದ್ರೆ ಸೊ 6.022 10 to the power 23 ಆಗಿರ್ತದೆ. ಸೊ ದಟ್ ಈಸ್ ನೆಕ್ಸ್ಟ್, ವಾಟ್ ಈಸ್ ದ ಅಟಮ್ಸ್ ಹಿಯರ್ ದೇ ಹ್ಯಾವ್ ಮೆನ್ಷನ್ಡ್, ಅದನ್ನು ತಿಳ್ಕೋಬೇಕು. ಮಾಸ್ ಆಫ್ 1 mole electron. ಹಾಗಾಗಿ ಸೊ ವಿ ಕ್ಯಾನ್ ಮಲ್ಟಿಪ್ಲೈ ದಿಸ್ ಒನ್, ದಿಸ್ ವ್ಯಾಲ್ಯೂ, ದಿಸ್ ಇಸ್ 1 atom, 1 electron mass, 1 electron mass. Therefore ಇಷ್ಟು ಪಾರ್ಟಿಕಲ್ ಮಾಸ್ ಎಷ್ಟು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಆನ್ಸರ್ ಏನಾಗತ್ತೆ ಇದು? ದಟ್ ಈಸ್ ದ ಆನ್ಸರ್ ಈಸ್ 9.1 10 to the power minus 28 into
6.0222 10 to the power 23. Okay, so directly we move to the question here. ಆನ್ಸರ್ ನ ಇದನ್ನ ನಾವು ಸಾಲ್ವ್ ಮಾಡೋಕ್ಕಿಂತ ಆನ್ಸರ್ ನೋಡ್ಕೊಳ್ಳೋಣ. ಸೊ ಫಸ್ಟ್ನೇದಂತೂ ಅಲ್ಲ, ಸೆಕೆಂಡ್ ಒನ್ ಓಕೆ ಮಿಲಿಗ್ರಾಮ್. ಓಕೆ, ವಾಟ್ ಅಬೌಟ್ ದಿಸ್ ಒನ್ ಗ್ರಾಮ್ ಅಲ್ಲಿ ಇದೆ. ಸೊ ದಿಸ್ ಇಸ್ ಆಲ್ಸೋ ನಾಟ್ ಓಕೆ. ಇದರ್ 1.008 ಮಿಲಿಗ್ರಾಮ್ ಅಥವಾ 0.55 ಮಿಲಿಗ್ರಾಮ್ ಏನೋ ನೋಡೋಣ. ಓಕೆ, ಸೊ ಲೆಟ್ ದಮ್ ಆನ್ಸರ್ ದಿಸ್. ಸೊ ದಟ್ ಈಸ್ ದ 9 6 54. ಓಕೆ, 9 6 ಎಷ್ಟು 54 ಇದೆ. ಓಕೆ, ಅರೌಂಡ್ 54 ನ ಕಣ್ಣ 10 to the power ಎಷ್ಟಾಗುತ್ತೆ ಇದು -28 plus 23. Okay, therefore 54. So it is more than 54 ಆಗಿರ್ತದೆ. ಯಾಕಂದ್ರೆ 9 6 ತಗೊಂಡಿದ್ದೀನಿ, 0.1 0.022 ತಗೊಂಡಿಲ್ಲ. ಓಕೆ, more than 54. ನೆಕ್ಸ್ಟ್ 10 to the power -28 23 plus 23 ಅಂದ್ರೆ ಉಳಿಯೋದೆಷ್ಟು -5. So that is in gram. Convert them into milligram. 54 milli means 10 to the power -3 -2 gram. That is 54 milli 10 to the power -2. Okay, so then the answer ಏನಾಗಿರ್ತದೆ 0.54 milligram. Okay, so ಹಾಗಾದ್ರೆ more than 54, ಹಾಗಾದ್ರೆ ಆನ್ಸರ್ ಯಾವುದು this one. ಓಕೆ, ಸೊ ಇಲ್ಲಿ 10 to the -3 ನ ಏನು ತಗೊಂಡಿದ್ದೀನಿ, ಮಿಲಿಯಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಮಿಲಿ ಮೀನ್ಸ್ 10 to the -3, ಉಳಿಯೋದು -2. -2 that is the 54 I have. So therefore 0.54 ನ ಹಾಕೊಂಡು ಮಿಲಿಗ್ರಾಮ್. ಓಕೆ, ಸೊ ಹೀಗೆ ನಾವು ಆನ್ಸರ್ನ ಸಾಲ್ವ್ ಮಾಡ್ಬೋದು. ಸೊ ದಟ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ನೆಕ್ಸ್ಟ್. ಸೊ ಹಾಗಾಗಿ ಬಿಫೋರ್ ಕ್ಯಾಲ್ಕುಲೇಟಿಂಗ್ ದಿಸ್ ಥಿಂಗ್, ಫಸ್ಟು ಯು ಹ್ಯಾವ್ ಟು ಗೋ ಥ್ರೂ ದಿ ಆನ್ಸರ್ಸ್. ಯಾವುದಲ್ಲ ಅದನ್ನ ಆರಾಮಾಗಿ ತೆಗಿಬೇಕು ಫಸ್ಟು. ಹಾಗಾಗಿ ಡೈರೆಕ್ಟ್ ಆಗಿ ನೆಕ್ಸ್ಟ್ ಆನ್ಸರ್ನ ನೀವು ಸರ್ಚ್ ಮಾಡಿ. ಸೊ ವಿ ಕ್ಯಾನ್ ಗೆಸ್ ವಿಚ್ ಒನ್ ಮೇ ಬಿ ದ ಆನ್ಸರ್. ಓಕೆ, ಸೊ ನೆಕ್ಸ್ಟ್ the nucleus of the element having atomic number 25, atomic weight 55 will contain. Okay, so to answer this question, first we have to go through the what is the atomic number ಅಂದ್ರೆ ಏನು, atomic weight ಅಂದ್ರೆ ಏನು ಅಂತ ನೋಡ್ಕೊಂಡು ಆನ್ಸರ್ ಮಾಡೋಣ. ಯಾಕಂದ್ರೆ so they ask for the protons and neutrons and electrons. Okay, so here atomic number means number of electrons. Atomic number ಅಂದ್ರೆ number of electrons, that is equal to the protons. Therefore I can take protons also. Protons. Mass, atomic mass andre it is the number of protons plus neutrons. Okay, so ನಾವೀಗ atomic weight ಕೊಟ್ಟಿದ್ದಾರೆ. atomic weight ಎಷ್ಟು 55, that is the proton plus neutron value 55. Okay, so ಹಾಗಾದ್ರೆ what is the answer for the protons? proton ಅಷ್ಟೇ ಎಷ್ಟಾಗತ್ತೆ, that is the atomic number is equal to protons. ಎಲೆಕ್ಟ್ರಾನ್ ನಂಬರು ಪ್ರೋಟಾನ್ ನಂಬರು ಸೇಮ್ ಇರ್ತದೆ. ದೇರ್ಫೋರ್ ನಮ್ಮ ನ್ಯೂಟ್ರಲ್ ಆಗಿರ್ತದೆ ಅಟಮು. ದೇರ್ಫೋರ್ ನಂಬರ್ ಆಫ್ ಅಟಮಿಕ್ ನಂಬರ್ ಎಷ್ಟಿದೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 25. ಸೊ ಅಟಮಿಕ್ ನಂಬರ್ ಇಸ್ 25. ಸೊ ದಟ್ ಈಸ್ ದ ಎಲೆಕ್ಟ್ರಾನ್ಸ್ is equal to 25. protons also that is equal to 25. What about the neutron? Therefore 55 25 plus n, then n equal to 55 minus 25, that is 30. Therefore
proton is 25 and neutrons are 30. So the answer is A here. 25 proton, 30 neutrons. Okay. So this is the answer for this question. Next question. CO has same electrons as the ion, that is the isoelectronic with the carbon monoxide. Okay, so it's a molecules allu electrons ನಾವು ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಅದು ಐಸೋಎಲೆಕ್ಟ್ರಾನಿಕ್ ಹೌದು ಅಲ್ಲೋ ಅಂತಾನು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಐಸೋಎಲೆಕ್ಟ್ರಾನಿಕ್ ಸ್ಪೀಸೀಸ್ ಅಂತ ಕರೀತಾರೆ. ಐಸೋಎಲೆಕ್ಟ್ರಾನಿಕ್ಸ್ ಅಂದ್ರೆ ಅದು ಎಲೆಕ್ಟ್ರಾನ್ ಟೋಟಲ್ ಎಲೆಕ್ಟ್ರಾನ್ ಇರಬೇಕು ಸೇಮ್. ಓಕೆ, ಲುಕ್ ಅಟ್ ದ ಆನ್ಸರ್. CO has the electrons. How many electrons CO have? Carbon monoxide, that is carbon plus oxygen. Electrons for the carbons 6 plus 8, that is 14 electrons. So 14 electrons ಇರೋ molecule ಯಾವುದು ಇದರಲ್ಲಿ? Okay, that is the nitrogen 7, N2 means 14 plus 1 ಅಂದ್ರೆ plus charge 1 ಅಂತ ಹೇಳಿದ್ರೆ minus 1, that is 13 electrons. What about Cn minus? Carbon 6, nitrogen 7, that is 14 plus 6, not 14, 13. So and we have minus charge ಇರೋದಕ್ಕೋಸ್ಕರ, okay, so minus charge ಇರೋದಕ್ಕೋಸ್ಕರ plus 1 ಮಾಡಬೇಕು, that is the 14. okay, ಇಲ್ಲಿ plus charge ಇರೋದ್ರಿಂದ minus 1 ಮಾಡಬೇಕು, that is 13. Therefore Cn minus, this is for the Cn. Okay, this Cn minus also has 14 electrons, so then it is the answer. So check for other things here. Oxygen has 8, O2 means 16, O2 plus means 15, so not this one. Next O2 minus 16 plus 1, 17. Okay, so therefore the answer is this one, 14 electrons. Okay, we'll go for the next question. The number of unpaired electrons in the Fe2 ion is, okay, so here Fe2 ions, first we should know the electronic configuration of this iron ion. Okay, Fe means iron. Electronic configuration na ನಾವು ತಿಳ್ಕೊಂಡಿರಬೇಕು. Okay, so it is the d block elements, 3D elements. Fe na ನಾವು ಬಂದಿರ್ತದೆ in the periodic table. Okay, so that is the d block elements start ಆಗೋದು scandium, titanium, vanadium, chromium, manganese. These are the d block elements. Iron, cobalt, nickel, copper, zinc. Okay, so ನಿಮ್ಮ ಸಿಲೆಬಸ್ ಅಲ್ಲಿ ಈ ಡಿ ಬ್ಲಾಕ್ ಎಲಿಮೆಂಟ್ಸ್ ಅನ್ನು ನಾವು ಓದಬೇಕಾಗತ್ತೆ. ಆ 3D ಎಲಿಮೆಂಟ್ಸ್ ದ ಅಟಾಮಿಕ್ ನಂಬರ್ ಬಹಳ ಈಸಿಯಾಗಿ ಜ್ಞಾಪಕ ಇಟ್ಕೋಬಹುದು. ಅದಕ್ಕೋಸ್ಕರ ಇವೆಲ್ಲ ಎಲಿಮೆಂಟ್ಸ್ ನ ನೀವು ಜ್ಞಾಪಕ ಇಟ್ಕೊಂಡ್ರೆ ಅದರ ಅಟಾಮಿಕ್ ನಂಬರ್ ಇಂದ ಕಾನ್ಫಿಗರೇಷನ್ ಆರಾಮಾಗಿ ಬರೀಬಹುದು. ಸ್ಕೆನೇಡಿಯಮ್ದು ಅಟಾಮಿಕ್ ನಂಬರ್ 21. ಓಕೆ, ಸೊ ದ ಬಿಫೋರ್ scandium, okay, it is before scandium, potassium and magnesium. 1920, not magnesium, calcium 20, scandium 21, titanium 22, vanadium 23, 24, 25, 26, 27, 28, 29, 30. Okay,
So the D block elements start from scanedium to 3D elements starts from scanedium to zinc. ಸೊ ಈಗ ಕಾನ್ಫಿಗರೇಷನ್ ಹೇಗೆ ನೆನಪು ಇಟ್ಕೋಬಹುದು ಅಂದ್ರೆ, ಸೊ ದಿಸ್ ದ ಕಾನ್ಫಿಗರೇಷನ್ ಫಾರ್ ದಿಸ್ ಕೆನೇಡಿಯಂ argon, this is 18. Next argon configuration is this one, 1s2 2s2 2p6 3s2 3p6, that is 4 10 12 16 18. Okay, so therefore 18 scanedium 3p6 ಆದ್ಮೇಲೆ we have to write 4s2, therefore 18 plus 2 20, that's 3d1. Okay, so the configuration also, these are the outermost shell 4s and 3d, so the configuration we can round up it to 4s2 3d1. Okay, so among this ಎರಡು ನೆಕ್ಸ್ಟ್ ಎಲಿಮೆಂಟ್ದು ಅಷ್ಟೇ ಇದ್ರ ಕಾನ್ಫಿಗರೇಷನ್ ಸೇಮ್ 4s2 3d2, 22 ಅಟಾಮಿಕ್ ನಂಬರ್, ಕಾನ್ಫಿಗರೇಷನ್ ಔಟ್ಮೋಸ್ಟ್ ಶೆಲ್ 4s2 3d2. Okay, so what about this one, also same 4s2 3d3, but in case of chromium it is not the configuration what we guess. ಏನು ಗೆಸ್ ಮಾಡ್ತೀವಿ ಆ ಕಾನ್ಫಿಗರೇಷನ್ ಆಗಿರಲ್ಲ. ಸೊ ಅದಕ್ಕೋಸ್ಕರ ಅದನ್ನ ಸ್ಟಾರ್ ಮಾರ್ಕ್ ಹಾಕಿದ್ದೀನಿ. ಅದು 3 ಸ್ಟಾರ್ ಹಾಕೊಂಡ್ಬೇಕಿಲ್ಲಿ ನಾವು, ಕ್ರೋಮಿಯಮ್ಮು, ಕಾಪರ್ ಆ್ಯಂಡ್ ಜಿಂಕ್. ಸೊ ಇದ್ರ ಅಟಾಮಿಕ್ ನಂಬರ್ ಮೇಲೆ ನಾನು ಕಾನ್ಫಿಗರೇಷನ್ ಬರೆಯೋಕ್ಕಾಗಲ್ಲ ಇದನ್ನ. ಸೊ ಹಾಗಾಗಿ ಇದ್ರ ಮೇಲೆ ನಾನು ಕಾನ್ಫಿಗರೇಷನ್ ಉಳಿದೋಕ್ಕೆಲ್ಲ ಬರಿಬೋದು. ಸೊ ಇಲ್ಲಿ ಏನು ಚೇಂಜಸ್ ಆಗುತ್ತೆ, ದಿಸ್ ಒನ್ 4s1 3d5 ಹಾಫ್ ಫಿಲ್ಡ್ ಆರ್ಬಿಟಲ್ ಸ್ಟೆಬಿಲಿಟಿ ಅಂತ ಬರ್ತದೆ. ಹಾಗಾಗಿ ಕ್ರೋಮಿಯಂಗೆ 4s2 ಇದು 1 ಎಲೆಕ್ಟ್ರಾನ್ ಡಿ 3d4 ಆಗೋ ಬದಲು 3d5 ಹಾಫ್ ಫಿಲ್ಡ್ ಆರ್ಬಿಟಲ್ ಸ್ಟೆಬಿಲಿಟಿ ಆಗುತ್ತೆ. ಮ್ಯಾಂಗನಸ್ ಸೊ ಸೇಮ್ 4s2 3d5, ಐರನ್ 4s2 3d6. ಓಕೆ, ಸೊ ದೇರ್ ಫಾರ್ ನಮಗೇನು ಬೇಕಾಗಿದೆ ಇಲ್ಲಿ, ಐರನ್ ಬೇಕಾಗಿದೆ. ಸೊ ಐರನ್ದು 4s2 3d6, ಇನ್ನು ಉಳಿದೋ ಕಾನ್ಫಿಗರೇಷನ್ ಅಷ್ಟೇ 4s2 3d7, ನಿಕ್ಕಲ್ದು 4s2 3d8, ಕಾಪರ್ದು ಸ್ಟಾರ್ ಮಾರ್ಕ್ ಹಾಕಿದ್ದೀನಿ, ಫುಲ್ ಫೀಲ್ಡ್ ಆರ್ಬಿಟಲ್ ಸ್ಟೆಬಿಲಿಟಿ ಬರ್ತದೆ, 4s1 ತರನೇ ಬಂದು 3d10 ಆಗುತ್ತೆ. ದ ಜಿಂಕ್ ಈಸ್ 4s2 3d10 ಆಗಿರ್ತದೆ. ಓಕೆ, ಸೊ ಹಾಗಾಗಿ ಇದು ಕಾನ್ಫಿಗರೇಷನ್ 30 ಅಂತ ಬರೆಯಕ್ಕಲ್ಲ, 4s3 ಬರೆಯಕ್ಕೆ ಬರಲ್ಲ, ಅದಕ್ಕೋಸ್ಕರ ಇದನ್ನು ಸ್ಟಾರ್ ಮಾರ್ಕ್ ಹಾಕಿದ್ದೀನಿ. ಓಕೆ, ಸೊ ಹಾಗಾಗಿ ಇದ್ರ ಕಾನ್ಫಿಗರೇಷನ್ ನಂಗೆ ಜ್ಞಾಪಕ ಈಸಿಯಾಗಿ ಇಟ್ಕೋಬಹುದು ನೀವು ಅನ್ನೋದಕ್ಕೆ ಇಲ್ಲಿ ಪಾಯಿಂಟ್ ಔಟ್ ಮಾಡಿ ಇಡ್ತಾ ಇದ್ದೀನಿ. ಸೊ ನನಗೆ ಬೇಕಾಗಿರೋ ಕಾನ್ಫಿಗರೇಷನ್ ಯಾವುದು, ಐರನ್. ಓಕೆ, so look at this question. We have Fe2 plus. So remove the 2 electrons from the outermost shell, that is the outermost shell is this one 4s2, therefore argon outermost shell 3d6. ಹಾಗಾಗಿ outermost shell 4s ಇರೋದ್ರಿಂದ ಹೊರಗಡೆ ಬರ್ಕೊಳ್ತೀನಿ ಅದನ್ನ, ಇದರಿಂದ 2 ಎಲೆಕ್ಟ್ರಾನ್ ತೆಗೆದ್ರೆ so there is a nil, 0 ಆಗಿರ್ತದೆ. ಓಕೆ, ಸೊ ಹಾಗಾದ್ರೆ ಉಳಿಯೋದೇನು 6 ಎಲೆಕ್ಟ್ರಾನ್ಸ್. 6 ಎಲೆಕ್ಟ್ರಾನ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಎಷ್ಟು 4. ಓಕೆ, ಸೊ ದ ಆನ್ಸರ್ 1 2 3 4. ಓಕೆ, ಸೊ ದ ಆನ್ಸರ್ ಈಸ್ ಬಿ, ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇನ್ ದಿ Fe2 plus ion.